ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ನೋಡಿರ್ಬೋದು ನನ್ನ ತಮ್ನೈಲಲ್ಲಿ ನಾನು ಹೇಗೆ ತಮ್ನೈಲ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಓಕೆನಾ? ಸೊ ನಾನು ಯಾವ ಥರ ಮಾಡ್ತೀನಿ, ನಾನು ಯಾವ್ಯಾವ ಆ್ಯಪ್ಗಳನ್ನ ಯೂಸ್ ಮಾಡ್ತೀನಿ ಫ್ರೀಯಾಗಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಆಗಲೇ ಹೇಳ್ದಂಗೆ ನಾನು ಫ್ರೀಯಾಗಿ ಮಾಡ್ಕೊಳ್ತೀನಿ. ನಾನು ಯಾವುದೇ ರೀತಿ ಪೇ ಮಾಡಿಕೊಂಡು ಆ್ಯಪ್ಗೆ ಸೊ ಅದರಿಂದ ನಾನು ತಮ್ನೈಲ್ ಮಾಡ್ತಿಲ್ಲ, ಫ್ರೀ ಆಗಿಯೇ ನಾನು ಮಾಡ್ಕೊಳ್ತೀನಿ. ಸೊ ಅದನ್ನೇ ಹೇಗೆ ಮಾಡೋದು, ನಾನು ಯಾವ್ಯಾವ ಥರ ಆ್ಯಪ್ ಯೂಸ್ ಮಾಡ್ತೀನಿ ಅಂತ ನಿಮಗೂ ಹೇಳ್ಕೊಡ್ತೀನಿ. ಓಕೆನಾ? ಸೊ ಐ ಥಿಂಕ್ ಎಲ್ಲರಿಗೂ ಯೂಸ್ ಆಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆದ್ರೂ ಖುಷಿನೇ ನನಗೆ. ಬಿಕಾಸ್ ಎಷ್ಟೊಂದು ಜನ ಇವಾಗಷ್ಟೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರಾ. ಸೊ ನೀವು ಹೆಂಗೆ ಇವರೆಲ್ಲ ಏನದು ಅದು ಡಿಫ್ರೆಂಟಾಗಿ ಇಷ್ಟೊಂದು ಚೆನ್ನಾಗಿ ತಮ್ನೈಲ್ನ ಮಾಡ್ತಾರೆ ಅಂತ ನೀವು ಅಂದ್ಕೊಳ್ತಿರ್ಬೋದು. ಆ್ಯಂಡ್ ನನಗೂ ಕೂಡ ಅದೇ ಅನಿಸಿದ್ದು ಸ್ಟಾರ್ಟಿಂಗ್ ಡೇಸಲ್ಲಿ. ನಾನು ಓಪನ್ ಮಾಡಿದಾಗ ಜಸ್ಟ್ ನಾನು ಫೋಟೋಸ್ ಕೊಲಾಜ್ ಮಾಡಿ ಹಾಕ್ತಿದ್ದೆ. ಸೊ ಆಮೇಲೆ ಎಲ್ಲರೂ ಎಷ್ಟೊಂದು ಇನೋವೇಟಿವ್ ಆಗಿ ಎಷ್ಟು ಚೆನ್ನಾಗೆಲ್ಲ ಎಡಿಟ್ ಮಾಡಿ ಹಾಕ್ತಾರಲ್ವ, ಹೆಂಗೆ ಅಂತ ನಾನು ಫುಲ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಎಲ್ಲ ಮಾಡಿಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಹಿಂಗೆ ಯೂಸ್ ಮಾಡಬೇಕು ಹಂಗೆ ಯೂಸ್ ಮಾಡಬೇಕು ಅಂತ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಹೋಗ್ತಾ ನನಗೂ ಇವಾಗ ಓಕೆ, ಸೊ ತುಂಬ ಚೆನ್ನಾಗಿ ಅಲ್ಲ ಅಂದ್ರೂ ಅಟ್ಲೀಸ್ಟ್ ಸಿಂಪಲ್ಲಾಗಿ ಹಿಂಗೆ ಒಂದು ಯೂಟ್ಯೂಬ್ ತಮ್ನೈಲ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ತಕ್ಕ ಮಟ್ಟಿಗೆ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಅದು ನಿಮಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಆಫ್ ಆಲ್ ನಾನಿಲ್ಲಿ ವಿಡಿಯೋ ಮಾಡೋದಕ್ಕೇ ಒಂದು ಮೊಬೈಲ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ನಿಮಗೆ ತೋರಿಸೋದಕ್ಕೇ ಇಲ್ಲಿ ಒಂದು ಮೊಬೈಲ್ನ ಯೂಸ್ ಮಾಡ್ತಿದ್ದೀನಿ. ಬಟ್ ಇದನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಒಂದೇ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ. ಓಕೆನಾ? ಸೊ ನಾನು ಯೂಸ್ ಮಾಡುವಂಥ ಆ್ಯಪ್ ಒಂದು ಫಿಕ್ಸೆಲ್ ಯೂಸ್ ಮಾಡ್ತೀನಿ, ಮತ್ತು ಇನ್ನೊಂದು ಇನ್ಶಾಟ್ ಯೂಸ್ ಮಾಡ್ತೀನಿ ನಾನು. ಓಕೆನಾ? ಫಿಕ್ಸೆಲ್ ಲ್ಯಾಬ್ ಅಂತ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಇನ್ಶಾಟ್ನ ಯೂಸ್ ಮಾಡ್ತೀನಿ. ನಾನು ಮೋಸ್ಟ್ ಆಫ್ ದ ಟೈಮ್ ಎರಡನ್ನೂ ಯೂಸ್ ಮಾಡಿರ್ತೀನಿ. ಓಕೆನಾ? ಬಟ್ ತುಂಬ ಟೈಮ್ ಅಂತಂದರೆ ನಾನು ಇನ್ಶಾಟ್ನೇ ಯೂಸ್ ಮಾಡೋದು ಜಾಸ್ತಿ. ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಓಕೆನಾ? ನಿಮಗೆ ಇನ್ಶಾಟ್ ಆ್ಯಪ್ ಈ ಥರ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ಥರ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಫಸ್ಟು ಫೋಟೋ ಆ್ಯಕ್ಚುಲಿ ನಾವು ವಿಡಿಯೋ ಏನು ಎಡಿಟ್ ಮಾಡ್ತಿಲ್ಲ, ಇಲ್ಲಿ ತಮ್ನೈಲ್ ಎಡಿಟ್ ಮಾಡ್ತಿರೋದಲ್ಲ. ಸೊ ಅದಕ್ಕೋಸ್ಕರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನಾನು ಇಷ್ಟೊಂದು ಆಲ್ರೆಡಿ ಮಾಡಿದ್ದೀನಿ, ಬಟ್ ಸ್ಟಿಲ್ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಫಸ್ಟ್ ಏನಪ್ಪ ಮಾಡ್ಕೊಬೇಕಂದ್ರೆ ಇದು ನ್ಯೂ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಕ್ ಮಾಡಿಕೊಂಡು ಇವಾಗ ನಾವು ಫೋಟೋಸ್ ಎಲ್ಲ ಕಟ್ಟೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನು ಒಂದು ಮದುವೆಗೆ ಹೋಗಿದ್ದೆ, ಆ ಮದುವೆಗೆ ಒಂದು ತಮ್ನೈಲ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಅದನ್ನು ಹೆಂಗೆ ಮಾಡ್ತಿದ್ದೀನಿ ನಾನು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟು ನಂದು ಸುನಿಲ್ದನ್ನ ನಾನೊಂದು ಫೋಟೋ ತೊಗೊಳ್ತಿದ್ದೀನಿ ತಮ್ನೈಲ್ಗೆ ಆ್ಯಡ್ ಮಾಡೋದಕ್ಕೆ. ಅದನ್ನು ಹೇಗೆ ಮಾಡ್ತೀನಿ ಅಂದರೆ ಇಲ್ಲಿ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡಿಕೊಂಡು ಹಿಂಗೆ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕಟ್ಔಟ್ ಅಂತ ಆಪ್ಷನ್ ಬರುತ್ತೆ ಒಂದು. ಓಕೆನಾ? ಸೊ ಕಟ್ಔಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ನೀವೆಷ್ಟು ಇದಿರಲ್ವ ನಿಮ್ದಷ್ಟೇ ತಗೊಳುತ್ತೆ, ಬ್ಯಾಕ್ಗ್ರೌಂಡೆಲ್ಲ ಎರೇಸ್ ಮಾಡಿಬಿಡುತ್ತೆ. ನೀವು ಅದಕ್ಕೆ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಇದೆ ಔಟ್ಲೈನ್ ಅಂತ. ನಿಮ್ಗೆ ಯಾವ ಥರ ಬೇಕು ಔಟ್ಲೈನ್ ನೀವು ಆ ಥರ ಹಾಕೊಬೋದು. ಯಾವ ಕಲರ್ ಬೇಕು ನೋಡಿ, ಇಲ್ಲಿ ಕೆಳಗಡೆ ಕಲರ್ಸ್ ಇದೆ, ಅಥವಾ ಯಾವ ಡಿಸೈನಲ್ಲಿ ಬೇಕು, ಥಿಕ್ನೆಸ್ ಆಗಿ ಹೆಂಗೆ ಬೇಕು ಆ ಥರ ಹಾಕೊಬೋದು. ನಾನು ಬಂದು ಇಲ್ಲಿ ಪಿಂಕ್ ಕಲರ್ ಹಾಕ್ತಿದ್ದೀನಿ. ಆ್ಯಂಡ್ ನೀವು ಅದನ್ನು ಕಲರ್ ಕೂಡ ಚೇಂಜ್ ಮಾಡ್ಕೊಬೋದು, ನಿಮಗೆ ಹೆಂಗೆ ಟೇಸ್ಟ್ ಇದೆ ಆ ಥರ. ಹಾಗೆಯೇ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಇದು ಸ್ಕ್ರೋಲ್ ಇದೆಯಲ್ಲ, ಇಲ್ಲಿ ನೀವು ಅದು ಔಟ್ಲೈನ್ ಏನಿದೆಯಲ್ಲ ಅದು ಎಷ್ಟಕ್ಕೆ ಬೇಕು ನಿಮಗೆ ಅಂತ ನೀವು ಅದನ್ನು ಸೆಟ್ ಮಾಡ್ಕೊಬೋದು. ಓಕೆನಾ? ಸೊ ಇಲ್ಲಿ ನಾನು ತುಂಬ ಕಮ್ಮಿಗೆ ಮಾಡ್ಕೊಳ್ತಿದ್ದೀನಿ. ಓಕೆನಾ? ನಾನು 0ಗೆ ಇಟ್ಕೊಂಡಿದ್ದೀನಿ. ಬೇಸಿಕ್ ಎಷ್ಟಿದೆ ಅಷ್ಟೇ ನನಗೆ ಸಾಕು. ಸೊ ನೆಕ್ಸ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಇದು ಡೈರೆಕ್ಟಾಗಿ ನಿಮ್ಮದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆ? ಸೊ ನೆಕ್ಸ್ಟ್ ಮತ್ತೆ ನಾವು ಬೇರೆ ಒಂದು ಬೇರೆ ಇನ್ನೊಂದು ಫೋಟೋನ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಅದೇ ಥರ ನಾನು ನಮ್ಮದು ಗ್ರೂಪ್ ಫೋಟೋ ಕೂಡ ಒಂದು ಹಾಕ್ತಿದ್ದೀನಿ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಅದನ್ನು ಕೂಡ ಕಟ್ ಮಾಡಿಕೊಂಡೆ ಅಂತ ಕೊಡ್ತೀನಿ. ಓಕೆನಾ? ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಸೇಮ್ ನಾನು ಇಲ್ಲಿ ಕಟ್ಔಟ್ಗೆ ಹೋಗ್ತೀನಿ. ಕಟ್ಔಟ್ಗೆ ಹೋದರೆ ನಿಮ್ಗೆ ಈ ಥರ ಅದು ಬ್ಯಾಕ್ಗ್ರೌಂಡ್ ಎಲ್ಲ ಕಟ್ ಮಾಡಿ ಕೊಡುತ್ತೆ. ಸೊ ಅವಾಗ ನನಗೆ ಈ ಒಂದು ಇದಕ್ಕೆ ನನಗೆ ಬೇಡ ಔಟ್ಲೈನು. ಸೊ ನಾನು ಅದಕ್ಕೆ ನಾನು ಏನೂ ಔಟ್ಲೈನ್ ಹಾಕ್ಕೊಳ್ತಿಲ್ಲ, ಜಸ್ಟ್ ಸೇವ್ ಮಾಡ್ಕೊಳ್ತಿದ್ದೀನಿ ಮತ್ತು ಎಕ್ಸ್ಪೋರ್ಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಓಕೆನಾ? ಸೊ ಇದು ಒಂದು ಬೇಸಿಕ್ಕಾಗಿ ಇವಾಗ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಅಂದರೆ, ನೆಕ್ಸ್ಟ್ ನಾನು ಮತ್ತೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ.
ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ ಅಂದರೆ ನಂಗೆ ಬ್ಯಾಕ್ಗ್ರೌಂಡಿಗೆ ಇವಾಗ ಒಂದು ಫೋಟೋ ಬೇಕು. ಸೊ ಆ ಫೋಟೋನ ನನಗೆ ಯಾವ್ದು ಬೇಕು ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಿರೋದು ತುಂಬ ಫೋಟೋಸ್ ಇದೆ, ಏನು ಅನ್ಕೊಬೇಡಿ. ನಿಮ್ಗೆ ಯಾವ್ದು ಬೇಕು ಫೋಟೋಸ್ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ, ಓಕೆನಾ. ಸೊ ಅದಾದಮೇಲೆ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ, ನೀವು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸೊ ಇಷ್ಟು ಆಪ್ಷನ್ ಇದೆ ನಿಮಗೆ. ಫಸ್ಟು ನಾನು ಬ್ಯಾಕ್ಗ್ರೌಂಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ಬ್ಲರ್ ಇದೆಯಲ್ಲ, ಒಂದೊಂದು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಮೇನ್ ಫೋಟೋ ಏನಿದೆಯಲ್ಲ, ನೀವು ಅದನ್ನು ಎಲ್ಲಿಗೆ ಬೇಕಾದರೂ ಹಾಕ್ಕೊಬೋದು. ನಾನು ಅದನ್ನು ಫುಲ್ ಡೌನಿಗೆ ಹಾಕಿ ರಿಮೂವ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡೋದು ಅಂದರೆ ಓಕೆ ಮಾಡಿ, ಅದನ್ನು ಓಕೆ ಕೊಟ್ಟು ನೆಕ್ಸ್ಟು ಇಲ್ಲಿ ಈ ಕಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ PIP ಅಂತ ಒಂದು ಆಪ್ಷನ್ ಬರುತ್ತೆ, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಕಟ್ಔಟ್ ಮಾಡಿ ಸೇವ್ ಮಾಡ್ಕೊಂಡಿದ್ರಲ್ಲ ಫೋಟೋ, ಅದನ್ನು ನೀವು ಈ ಥರ ಸ್ಕ್ರೀನ್ ಮೇಲೆ ಬರುತ್ತೆ. ಅದನ್ನು ನಿಮ್ಗೆ ಎಷ್ಟಕ್ಕೆ ಬೇಕು, ನಿಮ್ಗೆ ಎಲ್ಲಿ ಬೇಕು, ನೀವು ಅದನ್ನು ಅಷ್ಟು ದೊಡ್ಡದಾಗಿ ಸೆಟ್ ಮಾಡ್ಕೊಬೋದು. ನಮ್ಮ ಇನಿಷಿಯಲ್ ಡೇಸಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಓಕೆ. ಯಾಕಂದರೆ ಎಲ್ಲರಿಗೂ ಒಂದೇ ಸಲ ಮಾಡಿದ ತಕ್ಷಣ ಬಂದುಬಿಡಲ್ಲ. ಬಟ್ ಹೋಗ್ತಾ ಹೋಗ್ತಾ ನೀವು ಹಂಗೆ ಏನು ಕಂಟಿನ್ಯೂಸ್ ಆಗಿ ನೀವು ಎಡಿಟಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೂ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಇದನ್ನು ನಾನು ಎಷ್ಟು ಸೈಜ್ ಬೇಕು ನಿಮಗೆ, ಚಿಕ್ಕದು ಬೇಕಾ ದೊಡ್ಡದು ಬೇಕಾ, ಹೆಂಗೆ ಬೇಕು ನೀವು ಹೆಂಗೆ ಬೇಕಾದರೂ ಮಾಡ್ಕೊಬೋದು. ತುಂಬ ಈಸಿ. ಡ್ರಾಯಿಂಗ್ಗೆ ಜಸ್ಟ್ ಹಿಂಗೆ ಜೂಮ್ ಮಾಡಿದ್ರೆ ದೊಡ್ಡದಾಗುತ್ತೆ, ಹಿಂಗೆ ಜೂಮ್ ಔಟ್ ಮಾಡಿದ್ರೆ ಚಿಕ್ಕದಾಗುತ್ತೆ. ನಿಮ್ಗೆ ಎಲ್ಲಿಗೆ ಬೇಕು ನೀವು ಅದನ್ನು ಇಟ್ಕೊಬೋದು. ನಾನು ಸ್ವಲ್ಪ ಚಿಕ್ಕದಾಗೇನೆ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ಬಂದು ನಂಗೆ ಇನ್ನೂ ಒಂದು ಫೋಟೋ ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆವಾಗಲೇ ನಾನು ಮಾಡ್ಕೊಂಡಿದ್ದೀನಲ್ಲ, ಈ ಒಂದು ಫೋಟೋನ ನಾನು ಹಾಕ್ಕೊಳ್ತಿದ್ದೀನಿ. ಈ ಒಂದು ಫೋಟೋನ ನಾನು ಇದನ್ನು ಅಷ್ಟೇ ನನಗೆ ಎಷ್ಟು ದೊಡ್ಡದಾಗಬೇಕು ನಾನು ಅಷ್ಟು ದೊಡ್ಡದಾಗಿ ಇದನ್ನು ಹಾಕ್ಕೊಳ್ತೀನಿ. ಸೊ ಇಲ್ಲಿ ನಿಮಗೆ ಬ್ಲೆಂಡ್ ಆಪ್ಷನ್ನು ಬರುತ್ತೆ, ಎಷ್ಟು ಬ್ಲೆಂಡ್ ಬೇಕು. ಸ್ವಲ್ಪ ಅಂದರೆ ನೀವು ಸ್ವಲ್ಪ ಹಾಕೊಬೋದು ನೋಡಿ, ಪೂರ್ತಿ ಬೇಕಂದರೆ ಪೂರ್ತಿನೂ ಹಾಕೊಬೋದು. ಅದು ಆಯಿತು ನೋಡಿ. ಇವಾಗ ನೀವು ಇದಕ್ಕೂ ಕೂಡ ಬಾರ್ಡರ್ ಹಾಕೊಬೋದು. ಹೆಂಗೆ ಅಂತಂದರೆ ನೋಡಿ, ಫುಲ್ ಫೋಟೋಗೆ ನನಗೆ ಈ ಥರ ಇಷ್ಟ ಅಂದರೆ ನಾನು ಈ ಥರ ಹಾಕ್ಕೊಳ್ತೀನಿ. ಇಲ್ಲ ಅಂತಂದರೆ ನೋಡಿ, ಇದು ಬಂದರೆ ನೀವು ಅವ್ರಿಗೆ ಎಷ್ಟು ಡಾರ್ಕಾಗಿ ಬೇಕು ನಿಮಗೆ ಅಂತ, ನನಗೆ ಫುಲ್ಲಾಗಿ ಕಾಣಿಸ್ಬೇಕು ಅವರು, ಅದಕ್ಕೋಸ್ಕರ. ಮತ್ತು ಇಲ್ಲಿ ಅದು ಓಕೆ, ಇಲ್ಲಿ ನಾನು ಬಾಕ್ಸನ್ನು ಸ್ವಲ್ಪ ಈ ಥರ ಈ ಒಂದು ಮೀಡಿಯಮ್ ಇದಕ್ಕೆ ಇಟ್ಕೊಳ್ತೀನಿ. ನೀವು ಅದನ್ನು ಆಮೇಲೆ ಅಡ್ಜಸ್ಟ್ ಮಾಡ್ಕೊಬೋದು. ಈ ಒಂದು ಮೀಡಿಯಮ್ಗೆ ನಾನು ಇಟ್ಕೊಳ್ತೀನಿ, ಓಕೆ ಕೊಡ್ತೀನಿ, ಓಕೆನಾ. ಇದು ಇವಾಗ ನಿಮಗೆ ಈ ಥರ ಕಾಣಿಸುತ್ತೆ, ಈ ಥರ ಕಾಣಿಸುತ್ತೆ ನಿಮಗೆ, ಓಕೆ. ಇದನ್ನು ಹೆಂಗೆ ಬೇಕಾದರೂ ಸೆಟ್ ಮಾಡ್ಕೊಬೋದು. ಸೊ ನಂಗೆ ಈ ಥರ ಇಷ್ಟ, ನಾನು ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೆ. ನಂಗೆ ಈ ಥರ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ. ಇಲ್ಲ ನಿಮ್ಗೆ ಇವ್ರನ್ನ ಸ್ವಲ್ಪ ದೊಡ್ಡಕ್ಕೆ ಬೇಕಂದರೆ ಇವ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಸ್ವಲ್ಪ ದೊಡ್ಡ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಬೇಕು, ದೊಡ್ಡಕ್ಕಾದ್ರೂ ಮಾಡ್ಕೊಬೋದು, ಚಿಕ್ಕಕ್ಕಾದ್ರೂ ಮಾಡ್ಕೊಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ನೀವೇನು ಮಾಡ್ಕೊಬೋದು ಅಂತ ಅಂದರೆ, ನನಗಿಷ್ಟೇ ಫೋಟೋಸ್ ಸಾಕು, ನನಗೆ ಜಾಸ್ತಿ ಬೇಡ ಫೋಟೋಸ್. ಅದಕ್ಕೋಸ್ಕರ ನಾನು ಇಷ್ಟೇ ಫೋಟೋ ಇಟ್ಕೊಂಡು ನೆಕ್ಸ್ಟ್ ತಮ್ನೈಲ್ನ ಆ್ಯಡ್ ಮಾಡ್ತೀನಿ. ನಂಗೆ ಹೆಂಗೆ ಬೇಕು ನಂಗೆ ಅಡ್ಜಸ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ತಮ್ನೈಲ್ನ ಆ್ಯಡ್ ಮಾಡ್ತೀನಿ. ಹೇಗೆ ಅಂತ ಅಂದರೆ, ಇಲ್ಲಿದೆಯಲ್ಲ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಟೆಕ್ಸ್ಟ್ ಅಂತ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಕನ್ನಡದಲ್ಲೇ ಟೈಪ್ ಮಾಡ್ತೀನಿ ಅಂತು. ಇವಾಗ ನಾನೇ ಎಷ್ಟೊಂದು ಸಲ ಮಾಡಿದ್ರು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮಗೂ ಅಷ್ಟೇ ಹೋಗ್ತಾ ಹೋಗ್ತಾ ಅದು ಸೆಟ್ ಆಗುತ್ತೆ. ಸೊ ಅಯ್ಯೋ ಬರಲೇ ಇಲ್ವಲ್ಲ ಅಂತ ಒಂದೇ ಸಲಕ್ಕೆ ಬಿಟ್ಬಿಟ್ರೆ ನಿಮಗೂ ಕಲಿಯೋದಕ್ಕೆ ಏನೂ ಆಗೋದಿಲ್ಲ. ಎಲ್ಲನೂ ಅಷ್ಟೇ ಅದರದ್ದೇ ಆದಂಥ ಒಂದು ಟೈಮ್ನ ತೊಗೊಳುತ್ತೆ. ಅಂತೂ ಇಂತೂ ನಿಧಿ ಮದುವೆ ಆಯಿತು. ಇಲ್ಲಿಗೊಂದು ಎಮೋಜಿ ಹಾಕ್ತೀನಿ. ಇವಾಗ ನೋಡಿ, ನಿಮಗೆ ಇಲ್ಲಿ ನೀವೇನು ಯಾವ ಥರ ಬೇಕಾದ್ರೆ ಇಲ್ಲಿ ಕೆಳಗಡೆ ಏನಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಯಾವ ಥರ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ಥರ ಈ ಥರ ಈ ಥರ ಹಿಂಗೆ ಬೇಕಂದರೆ ಹಿಂಗೆ, ಕಲರ್ಫುಲ್ ಆಗಬೇಕಂದ್ರೆ ಈ ಥರ ಹಾಕ್ಕೊಬೋದು. ಅಥವಾ ಒಂದೇ ಕಲರಲ್ಲಿ ವಿತ್ ಬಾರ್ಡರ್ ಬೇಕಂದರೆ ಈ ಥರ ಹಾಕ್ಕೊಬೋದು. ಇಲ್ಲ ನನಗೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದ್ದು ನನಗೆ ಈ ಥರ ಏನೋ ಸೆಟ್ ಮಾಡ್ಕೊಳ್ಳೋದಿದೆ ಅಂದರೆ ನೀವು ಆ ಥರ ಹಾಕ್ಕೊಬೋದು. ಸೊ ಈ ಥರ ಬೇಕಂದರೆ ರೆಡ್, ಇಲ್ಲಿ ನಾನು ರೆಡ್ ಆ್ಯಂಡ್ ವೈಟ್ ತೊಗೊಳ್ತಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಆಲ್ಮೋಸ್ಟ್ ರೆಡ್ಡಲ್ಲೇ ಒಂಥರ ರೆಡ್ ಪಾಪಪ್ ಆಗುತ್ತೆ ಕಲರ್ ಅಲ್ವಾ, ಅದಕ್ಕೋಸ್ಕರ ನಾನು ಬ್ಲೂ ತೊಗೊಳ್ತೀನಿ. ಯಾಕಂದರೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅದು, ಅದಕ್ಕೋಸ್ಕರ. ಮತ್ತು ಇಲ್ಲಿ ನೋಡಿ ಬಾರ್ಡರ್ಸ್ ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಬೇಕಂದರೆ ಇಲ್ಲಿ ಮಾಡ್ಕೊಬೋದು. ನನಗೆ ಆಲ್ಮೋಸ್ಟ್ ಸಾಕಿಷ್ಟು, ನಾನು ಅದಕ್ಕೋಸ್ಕರ ಅಷ್ಟು ಇಟ್ಕೊಳ್ತಿದ್ದೀನಿ. ಶ್ಯಾಡೋ ಅಂತಂದರೆ ನೋಡಿ
ನೀವು ಅದನ್ನು ಇನ್ಕ್ರೀಸು ಡಿಕ್ರೀಸ್ ಮಾಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಅದರಲ್ಲೇ ನೋಡಿ ಶ್ಯಾಡೋ ಗೊತ್ತಾಗ್ತಿದೆಯಾ. ಸೊ ನನಗಿದೇನು ಬೇಡ, ನಾನು ಇದನ್ನೇನು ಅಡ್ಜಸ್ಟ್ ಮಾಡ್ತಿಲ್ಲ. ಆಮೇಲೆ ಗ್ಲೋ ಬೇಕು, ಇದು ನೋಡಿ ಇದು ಹಾಕಿದ್ರೆ ಈ ಥರ ಫುಲ್ ಗ್ಲೋ ಆಗಿಬಿಡುತ್ತೆ. ಇದು ಹಾಕಿದ್ರೆ ಅಷ್ಟೊಂದೇನಿಲ್ಲ, ಬಟ್ ಸ್ವಲ್ಪ ಗ್ಲೋ ಇರುತ್ತೆ. ನಾನು ಸ್ವಲ್ಪ ಇಡ್ತಾ ಇದ್ದೀನಿ, 50% ಅಷ್ಟು ನಾನು ಗ್ಲೋ ಇಡ್ತಿದ್ದೀನಿ. ಓಕೆನಾ. ಸೊ ಲೇಬಲ್ ಇದೆ, ನೀವು ಯಾವುದಾದ್ರೂ ಇದರಲ್ಲಿ ಯಾವುದಾದ್ರೂ ಲೇಬಲ್ ಬೇಕಂದ್ರೂ ಹಾಕೊಬೋದು. ನನಗೆ ಯಾವುದು ಬೇಡ. ಒಪೆಸಿಟಿ ಅಂತಂದರೆ ನಿಮ್ಗೆ ಎಷ್ಟು ಫುಲ್ಲು ನೋಡಿ, ನಿಮಗೆ ಲೈಟಾಗಿ ಬೇಕಾ ಅದು ಅಥವಾ ಡಾರ್ಕಾಗಿ ಬೇಕಾ ಅಂತ. ನನಗೆ ಡಾರ್ಕಾಗಿ ಬೇಕು, ಅದಕ್ಕೋಸ್ಕರ ನಾನು 100% ಇಟ್ಕೊಳ್ತಿದ್ದೀನಿ. ನೆಕ್ಸ್ಟು ಇಲ್ಲಿ ಬಂದರೆ ನಿಮಗೆ ಚೇಂಜ್ ಮಾಡ್ಕೊಬೋದು, ನಿಮ್ಗೆ ಯಾವ ಥರ ಬೇಕು, ಫಾಂಟ್ ಯಾವ ಸ್ಟೈಲಲ್ಲಿ ಬೇಕು ನೀವು ಅದನ್ನು ಮಾಡ್ಕೊಬೋದು. ನಾನು ಡ್ಯಾನಿಯಲ್ ಇಟ್ಕೊಳ್ತಿದ್ದೀನಿ. ಮತ್ತು ಇದು ನಿಮಗೆ ಬೋಲ್ಡ್ ಬೇಕಂದರೆ ಬೋಲ್ಡು, ಇಲ್ಲ ಅಂತಂದರೆ ಹಾಗೇನೂ ಇಟ್ಕೊಬೋದು. ಇದು ನೋಡಿ. ಸೊ ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಬೋದು. ಇದನ್ನು ಅಷ್ಟೇ ನೀವು ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಇಟ್ಕೊಬೋದು, ಇಲ್ಲಾಂದರೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಇಟ್ಕೊಬೋದು. ಇದು ಟೆಕ್ಸ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ. ಸೊ ನನಗೆ ಸಾಕು, ನನಗೆ ಎಷ್ಟು ನಾನೇನು ಮಾಡ್ಕೊಳಲ್ಲ, ಇದು ಸಾಕು ನನಗೆ. ಇವಾಗ ನಾನು ಇದನ್ನು ಹೋಗಿ ನನಗೆ ಎಲ್ಲಿ ಬೇಕು ನಾನು ಅಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಕಾಣಿಸ್ತಿದೆಯಾ. ಸೊ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅಂತೂ ಇಂತೂ ನಿಧಿ ಮದುವೆ ಆಯಿತು, ಅದು ಒಂದು ಮೇಯ್ನ್ ಟಾಪಿಕ್. ನಾನು ಇವಾಗ ಕೆಳಗಡೆ ನಂಗೆ ಬೇರೆ ಇನ್ನೂ ಏನಾದರೂ ಬೇಕು ಅಂತ ಅನಿಸ್ತಿದೆ, ನಾನು ಅದಕ್ಕೋಸ್ಕರ ನಾನು ಇನ್ನೂ ಒಂದೇನಾದರೂ ಲೈನ್ ಅಂತೂ ಆ್ಯಡ್ ಮಾಡ್ಕೋತೀನಿ. ನೋಡಿ ಇವಾಗ ಹೋಗಿ ನಾವೆಲ್ಲ ಹೇಗೆ ರೆಡಿ ಆಗಿತ್ತು ನೋಡಿ. ಇದು ಒಂದು ನಂದು ಸೆಕೆಂಡ್ ಲೈನ್. ನನಗೆ ಏನಂತಂದರೆ ಸೆಕೆಂಡ್ ಲೈನಿಗೆ ನನಗೆ ಅಷ್ಟೊಂದೇನು ಬೇಡ, ನನಗೇನು ಬೇಡ, ಅದಕ್ಕೆ ನಾನು ಸಿಂಪಲ್ಲಾಗಿ ಇಟ್ಕೊಳ್ತೀನಿ ಸೆಕೆಂಡ್ ಲೈನನ್ನು. ಅಷ್ಟೊಂದು ಏನದು ಹೈಲೈಟ್ಸ್ ಎಲ್ಲ ನನಗೆ ಬೇಡ, ಯಾಕಂದರೆ ನಾನು ಮೇಯ್ನ್ ಏನು ಬರಿಬೇಕಿತ್ತು ಅದನ್ನು ಹಾಕ್ಬಿಟ್ಟಿದ್ದೀನಿ ತಮ್ನೈಲಿಗೆ. ಅದಕ್ಕೋಸ್ಕರ ಇವಾಗ ಇದನ್ನ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಕಲರ್ನ ಕೂಡ ನಾನು ಚೂಸ್ ಮಾಡ್ಕೊಬೋದು. ನಾನು ಯೆಲ್ಲೋ ಕಲರ್ ಹಾಕ್ಕೊಳ್ತೀನಿ, ಎಲ್ಲೋ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಆಮೇಲೆ ನಂಗೆ ಬಾರ್ಡರ್ ಬೇಕು, ಅದಕ್ಕೆ ನಾನು ಬಾರ್ಡರ್ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ತೀನಿ. ನೀವು ಬ್ಲ್ಯಾಕ್ ಕಲರ್ ಹಾಕೊಂಡಾಗ ಬಾರ್ಡರ್ ಏನಾಗುತ್ತೆ ಅಂದರೆ ಎದ್ದು ಕಾಣಿಸುತ್ತೆ ಅದು. ಓಕೆನಾ. ಸೊ ನೆಕ್ಸ್ಟು ನಾನು ಇಲ್ಲಿಗೆ ಹೋಗಿ ನನಗೆ ಇಷ್ಟು ಬೇಡ ನನಗೆ ನೋಡಿ, ನಾನು ಇಲ್ಲಿ ಇಡ್ತೀನಿ ಇದನ್ನು. ನಾವೆಲ್ಲ ಹೇಗೆ ರೆಡಿ ಆಗಿದ್ದೋ ನೋಡಿ ಅಂತ ಇಲ್ಲಿ ಕೆಳಗಡೆ ಇಡ್ತೀನಿ, ಯಾಕಂದರೆ ಅದು ನನ್ನ ಮೇಯ್ನ್ ಅಲ್ಲ ಟಾಪಿಕ್ಕು. ಒಂದು ಸ್ವಲ್ಪ ಚಿಕ್ಕದಾಗೇ ಇಡ್ತೀನಿ. ಇದನ್ನು ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಅದಾದಮೇಲೆ ಇನ್ನೂ ಒಂದು ಆ್ಯಡ್ ಮಾಡ್ತೀನಿ ನಾನು. ಊಟ ಅಂತೂ ಭರ್ಜರಿ ಆಗಿ ಇತ್ತು. ಇದು ನಂದು ಇನ್ನೊಂದು ಲೈನು. ನಾನು ಸೇಮ್ ಫಾಂಟಲ್ಲೇ ನಾನೇನು ಚೇಂಜ್ ಮಾಡ್ತಿಲ್ಲ, ಯೆಲ್ಲೋ ಕಲರಲ್ಲೇ ಇಡ್ತಿದ್ದೀನಿ. ಅಲ್ಲಿಗೆ ಹೋಗ್ತೀನಿ. ಮತ್ತು ನಂಗೆ ಸ್ವಲ್ಪ ಡಾರ್ಕ್ ಏನದು ಬೋಲ್ಡ್ ಆಗಬೇಕು, ಬೋಲ್ಡಾಗಿ ಇಟ್ಕೊಳ್ತಿದ್ದೀನಿ. ಇದನ್ನು ಹೋಗಿ ನಾನು ಚಿಕ್ಕದು ಮಾಡಿ ಇಲ್ಲಿಡ್ತೀನಿ. ಓಕೆನಾ. ಕಾಣಿಸ್ತಿದೆ ಅಲ್ವಾ ಇವಾಗ ಕ್ಲಿಯರಾಗಿ. ಇವಾಗ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಬಂದರೆ ನೀವು ಇವಾಗ ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆಯಲ್ಲ. ನನಗೆ ಇದು ಯಾವುದೂ ಬೇಡ ಸದ್ಯಕ್ಕೆ. ಓಕೆನಾ. ನಾನೇನು ಮಾಡ್ತೀನಿ, ಇಲ್ಲಿ ಸ್ಟಿಕ್ಕರ್ಗೆ ಹೋಗ್ತೀನಿ. ಸ್ಟಿಕ್ಕರಿಗೆ ಹೋಗಿ ನಾನು ಸರ್ಚ್ ಮಾಡ್ತೀನಿ ನಂಗೆ ಏನು ಬೇಕು. ಇವಾಗ ಇಲ್ಲಿದೆ ನೋಡಿ, ಒಂದು ಹಾರ್ಟ್ ಇದೆ. ನಾನು ಈ ಹಾರ್ಟನ್ನು ಚೂಸ್ ಮಾಡ್ಕೋತೀನಿ. ನಂಗೆ ಎಲ್ಲಿಗೆ ಬೇಕು ನನಗೆ ಈ ಹಾರ್ಟ್ ನಾನು ಹಾಕ್ಕೊಬೋದು. ನಾನು ಇಲ್ಲಿ ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಇಲ್ಲಿ ಒಂದು ಹಾರ್ಟ್ನ ಹಾಕ್ತೀನಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೀವು ಸ್ಟಾರ್ ಅಂತ ಹಾಕ್ಬೋದು. ಸ್ಟಾರ್ ಅಂತ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಸ್ಟಾರದ್ದು ಆಲ್ಮೋಸ್ಟ್ ಆಪ್ಷನ್ಸ್ ಕೊಡುತ್ತೆ. ನೀವು ನೆಟ್ ಆನ್ ಮಾಡ್ಕೊಬೇಕು ಇದಕ್ಕೆ. ಆ್ಯಕ್ಚುಲಿ ನಾನು ಅಡ್ವರ್ಟೈಸ್ ಬರುತ್ತೆ ಅಂತ ನೆಟ್ ಆನ್ ಮಾಡ್ಕೊಂಡಿಲ್ಲ, ನೆಟ್ ಆನ್ ಮಾಡ್ಕೊಬೇಕು ಇದಕ್ಕೆ. ನೋಡಿ, ಸ್ಟಾರ್ ಅಂತ ಹಾಕಿದ್ರೆ ಸ್ಟಾರ್ ಬರುತ್ತೆ. ನಾನು ಈ ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಈ ಸ್ಟಾರ್ನ ನಾನು ಇಲ್ಲಿ ಇಡ್ತೀನಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ನೋಡಿ ಮತ್ತೆ ಹಾರ್ಟ್ ಅಂತ ನಾನು ಸರ್ಚ್ ಮಾಡ್ತೀನಿ. ನಮಗೆ ಎಷ್ಟೊಂದು ಹಾರ್ಟದು ಒಂದು ಆಪ್ಷನ್ ಸಿಗುತ್ತೆ. ನಾನು ಇದನ್ನು ಇಟ್ಕೊಳ್ತೀನಿ. ಇದನ್ನು ಇಟ್ಕೊಂಡು ನಾನು ಇಲ್ಲಿ ಹಾಕ್ತಿದ್ದೀನಿ. ಕಾಣಿಸ್ತಲ್ಲ ನಿಮಗೆ.
ನೆಕ್ಸ್ಟ್ ಬಂದು ನಿಮ್ಗೇನು ಬೇಕು ನೀವು ಸರ್ಚ್ ಮಾಡ್ಕೊಬೋದು, ಏನಾದರೂ ಆ್ಯಡ್ ಮಾಡೋ ಥರ ಇದ್ದರೆ. ಓಕೆ, ಇಲ್ಲಿ ನೋಡಿ ಗ್ಲೋ ಅಂತ ಸರ್ಚ್ ಮಾಡ್ತೀನಿ ನಾನು ಈ ಥರ ಗ್ಲೋ ಆಗುತ್ತೆ. ಓಕೆನಾ, ನೀವು ಇದನ್ನು ಎಲ್ಲಿಗೆ ಬೇಕಾದರೂ ಹಾಕ್ಕೊಬೋದು, ಗ್ಲೋ ಆಗುತ್ತೆ. ಓಕೆನಾ, ಸೊ ಇದಂತ ಅಂದರೆ ಇವಾಗ ನಂದು ಆಯಿತು, ಥಂಬ್ನೇಲ್ ರೆಡಿ ಆಯಿತು, ನಂಗೆ ಇದೆಲ್ಲ ಓಕೆ ಆಯಿತು ಅಷ್ಟೇ. ನನಗೆ ಇನ್ನೇನು ಮಾಡ್ಕೊಳ್ಳೋ ಅಂಥದ್ದಿಲ್ಲ, ಇಷ್ಟು ಈಸಿಯಾಗಿ ನಾನು ಮಾಡ್ಕೊಂಡು ಮುಗಿಸ್ಬಿಟ್ಟೆ. ಸೊ ನೋಡಿ ಇಷ್ಟೇ, ತುಂಬ ಸಿಂಪಲ್. ನೀವು ಇದನ್ನು ಏನು ಮಾಡ್ಕೊಳ್ಳಿ ಅಂತಂದರೆ ಜಸ್ಟು ಎಕ್ಸ್ಪೋರ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ನ ನೀವು ಸ್ಕಿಪ್ ಮಾಡ್ಕೊಬೋದು. ಓಕೆನಾ, ನನ್ನ ಗ್ಯಾಲರಿಯಲ್ಲಿ ಹೋಗಿ ನಾನು ನೋಡಿದ್ರೆ ನೋಡಿ ಬಂತಾ, ಸಿಂಪಲ್ ಆಗಲ್ಲ, ನೀವು ಹೆಂಗೆ ಬೇಕಾದ್ರೂ ಹಾಕ್ಕೊಬೋದು. ಓಕೆನಾ, ಸೊ ಐ ಥಿಂಕ್ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಇದು ಇನ್ ಶಾರ್ಟಲ್ಲಿ ಮಾಡುವಂತಹದ್ದು, ತುಂಬ ಅಂದರೆ ತುಂಬ ಈಸಿಯಾಗಿ ನೀವು ಮಾಡ್ಕೊಬೋದು. ಏನಂತಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೇ, ಅದು ಬಿಟ್ಟರೆ ನೀವು ತುಂಬ ಈಸಿಯಾಗಿ ಮಾಡ್ಕೊಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಏನಾದರೂ ಮತ್ತೆ ಯಾವುದಾದ್ರೂ ನಿಮಗೆ ಬೇಕು ಅಂತಂದ್ರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಯಾವ ಟಾಪಿಕ್ ಅಂತ ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಈ ಒಂದು ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೂ ಅಷ್ಟು ಈಸಿಯಾಗಿ ಹೇಳ್ಕೊಡೋದಿಲ್ಲ, ಸೊ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಹೊಸ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ, ಬೈ ಬಾಯ್.